ಕಾಂಗ್ರೆಸ್ನಲ್ಲಿ ಮನೆ ಒಂದು ಮೂರು ಪಕ್ಕ ಹೀಗಿರೋದ್ರಿಂದ ನಮ್ಮಲ್ಲಿ ಎನ್ ಡಿ ಎ ಅಭ್ಯರ್ಥಿ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಗಳು ಅದು ಮಹಿಳೆ ಇರ್ಬೋದು ಸಾಮಾನ್ಯ ಇರ್ಬೋದು. ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮ್ಮ ಇಂಕೊಂಡ ವೆಂಕಟೇಶನ್ ಟೈಲರ್ ಮಿಷನ್ ಕೊಡ್ತಾರೆ, ಕ್ರಮ ಸಂಖ್ಯೆ 2. ಇಲ್ಲಿ ಹಾಲು ಉತ್ಪಾದಕರು ಮತ್ತು ನಕಲಿ ಉತ್ಪಾದಕರು, ಸತ್ಯ ಮತ್ತು ಅಸತ್ಯ, ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಬಂಗಾರಪೇಟೆ ಕ್ಷೇತ್ರದಲ್ಲಿ. ನಮ್ಮಲ್ಲಿ ಎಷ್ಟೇ ಅವರ ಹಣಬಲ ತೋಳ್ಬಲ ಇನ್ನೊಂದು ಮತ್ತೊಂದು ಇಟ್ಕೊಂಡು ನಮ್ಮ ಜೊತೆಲಿ ಅವರವರೇ ಇವರವರೇ ಇನ್ನೊಂದವರೇ ಮತ್ತೊಂದವರೇ ಅಂತ ಹೇಳಿದರೆ ಕೂಡ ನಮ್ಮ ಜೊತೆ ಜನ ಜೊತೆಯಲ್ಲಿ ಸತ್ಯದ ಪರವಾಗಿ ದೇವರು ಬೇಕು. ಹಾಗಾಗಿ ನಮ್ಮಲ್ಲಿ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಗಳು ಹೆಚ್ಚಿನ ಸೀಟ್ ಗೆಲ್ಲೋದ್ರ ಮುಖಾಂತರ ಕೋಲಾರ ಹಾಲು ಉತ್ಪಾದಕರ ಸಂಘದ ಚುಕ್ಕಾಣಿಯನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ದಾಪಕಾಲ ಹಾಕಿದ್ದಾರೆ. ನಮ್ಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು, ಅದು ಮಾರ್ಕಂಡಣ್ಣ ಇರ್ಬೋದು, ಶಿವಕುಮಾರ್ ಅಣ್ಣ ಇರ್ಬೋದು, ನಮ್ಮ ಸೀತಾರಾಮಣ್ಣ ಇರ್ಬೋದು, ನಮ್ಮ ವಿಷ್ಣುಮೂರ್ತಿ ಇರ್ಬೋದು, ಶ್ರೀನಿವಾಸ ಗೌಡ್ರು ಇರ್ಬೋದು, ಎಲ್ಲ ನಮ್ಮ ರಾಮಣ್ಣವರು ಪ್ರತಿಯೊಬ್ಬರು ಒಟ್ಟಾಗಿ, ಅಂಬರೀಷ್ ಅಣ್ಣವರು ಪ್ರತಿಯೊಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಸ್ಥಳೀಯ ಶಾಸಕರು ಏನು ನಕಲಿ ಹಾಲು ಉತ್ಪಾದಿಸಿದ್ದಾರೆ ಅವ್ರನ್ನ ಕೊಡಬೇಕು ಅಂತ ಇಲ್ಲಿ ಡಿಸೈಡ್ ಮಾಡಿದ್ದಾರೆ. 100% ಯಾರು ಎಲ್ಲೇ ಇದ್ರೂ ಏನೇ ಅವ್ರು ಬ್ಲಾಕ್ ಮೇಲಿಂಗ್ ಮಾಡಿ ಏನೇ ಕೇಸ್ ಹಾಕ್ತೀನಿ, 10 ಕೇಸ್ ಹಾಕ್ತೀನಿ, 20 ಕೇಸ್ ಹಾಕ್ತೀನಿ ಅಂತ ಏನೇ ಹೇಳಿದ್ರು ಇಲ್ಲಿರ್ತಕ್ಕಂಥ ಜನ ಸಾಮಾನ್ಯ ವೋಟರ್ಸೂ ಇವತ್ತು SN ನಾನ್ಸನ್ನ ಎದುರಾಗ್ತಾರೆ. ಅವ್ರು ಗೆದ್ದಿರೋದು ಬರೀ 3,000 ವೋಟಲ್ಲಾದರೆ ಅವ್ರ ವಿರುದ್ಧವಾಗಿ 1 ಲಕ್ಷ ಓಟಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 100 ಭಾಗ ಸತ್ಯಕ್ಕೆ ಜಯ ಸಿಗುತ್ತೆ. ನಮ್ಮ ಉನ್ಕುಂದ ವೆಂಕಟೇಶನ್ ಗೆಲ್ಲೇ ಗೆಲ್ತಾರೆ. ಮತದಾರ ಬಂಧುಗಳು ನೀವು ಯಾರೇ ಅವ್ರ ಜೊತೆಲಿ ಹೋಗಿದ್ರು ದಯವಿಟ್ಟು ಉನ್ಕುಂದ ವೆಂಕಟೇಶನ್ ನಿಮ್ಮ ಪರವಾಗಿ ಮೊದಲಿಂದ ನಿಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಹಂಗಾಗಿ ಇವರು ಅಸಲಿ ಹಾಲು ಉತ್ಪಾದಕರು, ನಕಲಿ ಅಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹಾಲು ಉತ್ಪಾದಕರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಮತ್ತು ಎಲ್ಲರಿಗೂ ಒಳ್ಳೇದಾಗಬೇಕು, ಆರ್ಡೇರಿಯಲ್ಲೂ ಒಳ್ಳೇದಾಗಬೇಕನ್ನೋದಾದರೆ ನಮ್ಮ ಉನ್ಕುಂದ ವೆಂಕಟೇಶನ್ನು ಕ್ರಮ ಸಂಖ್ಯೆ 2 ಟೈಲರ್ ಮಿಷನ್ ಗುರುತಿಗೆ ಮಳಿಗೆ ಯಂತ್ರಕ್ಕೆ ವೋಟ್ ಹಾಕಬೇಕು. ನಾಳೆ ಎಲ್ಲರೂ ಒಟ್ಟಿಗೆ ಬಂದು ಕೋಲಾರಲ್ಲಿ ಏನು ನಡೀತದೆ ಬೆಳಗ್ಗೆ 8 ಗಂಟೆಯಿಂದ ಚುನಾವಣೆಯಲ್ಲಿ ಎಲ್ಲ ಮುಖಂಡರುಗಳು ಒಟ್ಟಿಗೆ ಬಂದು ಎಲ್ಲರನ್ನೂ ಮನವೊಲಿಸಿ ಉನ್ಕುಂದ ವೆಂಕಟೇಶನ್ ಅವರಿಗೆ ವೋಟ್ ಹಾಕೋದ್ರ ಮುಖಾಂತರ ಮತ್ತು ಎನ್ ಡಿ ಎ ಅಭ್ಯರ್ಥಿಗಳು ವೋಟ್ ಹಾಕೋದ್ರ ಮುಖಾಂತರ ಆರ್ಡೇರಿಯಲ್ಲಿ ನಮ್ಮ ಎನ್ ಡಿ ಎ ಚುಕ್ಕಾಣಿ ಹಿಡಿಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ